ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಯಾಟರ್ಡೇ ಈವ್ನಿಂಗ್ ಒಂದು ವಾಕಿಂಗ್ ಸೆಷನ್ನಲ್ಲಿ ಡಿವಿಡೆಂಟ್ ಅಂದರೆ ಏನು, ಡಿವಿಡೆಂಟ್ ಪಾಲಿಸಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಐ ನೋ ಎಲ್ಲರೂ ವೀಕೆಂಡ್ ಈವ್ನಿಂಗಲ್ಲಿ ಜಸ್ಟ್ LT ಟಿಪ್ಸ್ ಅಂತ ವಾಕ್ ಮಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮೈಂಡ್ ಫ್ರೆಶ್ ಮಾಡಿಕೊಂಡು ದೆನ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಟಾಪಿಕ್ನ ಕಲ್ತ್ಕೊಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಡಿವಿಡೆಂಟ್ ಪಾಲಿಸಿ ಅಂದ್ರೇನು? ಡಿವಿಡೆಂಟ್ ಪಾಲಿಸಿಲಿ 6 ಟೈಪ್ಸ್ ಆಫ್ ಡಿವಿಡೆಂಟ್ ಇರುತ್ತೆ. ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟು, ವಾಟ್ ಈಸ್ ಡಿವಿಡೆಂಟ್ ಪಾಲಿಸಿ? ಡಿವಿಡೆಂಟ್ ಪಾಲಿಸಿ ಅಂತಂದರೆ ಒಂದು ಕಂಪ್ನಿ ನೀವು ಒಂದು ಕಂಪ್ನಿ ಶೇರ್ಸ್ನ ನೀವು ಬೈ ಮಾಡಿ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿದ್ರೆ ಅಲ್ಟಿಮೇಟ್ಲಿ ನೀವು ಕೂಡ ಒಂದು ಪಾರ್ಟ್ ಆಫ್ ಶೇರ್ ಹೋಲ್ಡರ್ ಆಫ್ ದ ಕಂಪ್ನಿ. ಆಗ ಕಂಪ್ನಿಗೆ ಏನಾಗುತ್ತೆ, ಕಂಪ್ನಿಯಲ್ಲಿ ಪ್ರಾಫಿಟಬಿಲಿಟಿ ಬಂತು ಅಂದರೆ ಆ ಕಂಪ್ನಿ ನಿಮಗೆ ಸಮ್ ಪಾರ್ಟ್ ಆಫ್ ಪ್ರಾಫಿಟ್ನ ಡಿವಿಡೆಂಟ್ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಪ್ರಾಫಿಟಬಿಲಿಟಿನ ಟ್ರಾನ್ಸ್ಫರ್ ಮಾಡೋದನ್ನ ನಾವೇನಂತೀವಿ, ಡಿವಿಡೆಂಟ್ ಅಂತ ಕರಿತೀವಿ. ಸೊ ಲೆಟ್ಸ್ ಜಂಪ್ ಇನ್ ಟು ಟೈಪ್ಸ್ ಆಫ್ ಡಿವಿಡೆಂಟ್. ಇದರಲ್ಲಿ ಫಸ್ಟ್ ಡಿವಿಡೆಂಟ್ ಟೈಪ್ ಬಂದು ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ ಅಂತ. ಆ ನೇಮಲ್ಲೇ ಹೇಳ್ತಿದೆ ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ ಅಂದರೆ ನೀವೊಂದು ಕಂಪ್ನಿನ ಏನು ಹೋಲ್ಡ್ ಮಾಡಿರ್ತೀರ, ಆ ಕಂಪ್ನಿ ಬಂದ್ಬಿಟ್ಟು ಎವ್ರಿ ಇಯರ್ ಒಂದು ಫಿಕ್ಸ್ಡ್ ಅಮೌಂಟನ್ನ ಡಿವಿಡೆಂಟ್ ಅಂತ ನಿಮಗೆ ಪೇ ಮಾಡುತ್ತೆ. ಆ ಡಿವಿಡೆಂಟ್ನ ಪೇ ಮಾಡುತ್ತೆ ಅಂತಂದರೆ, ಸೊ ಈವನ್ ಕಂಪ್ನಿ ಪ್ರಾಫಿಟಬಿಲಿಟಿ ಇರಲಿ ಅಥವಾ ಕಂಪ್ನಿ ಡೌನ್ ಇರಲಿ, ನಿಮ್ಗೇನಾಗುತ್ತೆ ಅಲ್ಟಿಮೇಟ್ಲಿ ಒಂದು ಕಾಮನ್ ಸ್ಟೇಬಲ್ ಡಿವಿಡೆಂಟ್ ಅಮೌಂಟನ್ನು ನಿಮಗೆ ಇಯರ್ಲಿ ಬೇಸಿಸಲ್ಲಿ ಪೇಔಟ್ ಮಾಡುತ್ತೆ. ಆ ಪೇಔಟ್ ಮಾಡೋದನ್ನ ನಾವು ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿನೇ ಕರಿತೀವಿ. ಸೆಕೆಂಡ್ ಡಿವಿಡೆಂಟ್ ಪಾಲಿಸಿ ಬಂದು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ. ಇದು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ ಅಂತಂದರೆ ಈಗೇನು ಕಂಪ್ನಿ ಏನಾಗುತ್ತೆ ಅಂದರೆ ಇಸ್ ಟ್ರೈ ಟು ಕೀಪ್ ಪೇಮೆಂಟ್ ಸ್ಟಡಿ. ಅಂದರೆ ಒಂದು ವರ್ಷ ಜಾಸ್ತಿ ಕೊಡೋದು, ಒಂದು ವರ್ಷ ಕಡಿಮೆ ಕೊಡೋದು, ಡಿವಿಡೆಂಡ್ನ ಆ ರೀತಿ ಪರ್ಫಾರ್ಮೆನ್ಸ್ ಮೇಲೆ ಲಿಂಕ್ ಮಾಡಿದಿರಾ. ಸೊ ಸ್ಲೈಟ್ಲಿ ಪ್ರಾಫಿಟಬಿಲಿಟಿಯಲ್ಲಿ ಏನು ಬರುತ್ತೆ, ಆ ಪ್ರಾಫಿಟಬಲ್ನ ಅಡ್ಜಸ್ಟಲ್ಲಿ ಮಾಡಿ ನಿಮ್ಮ ರೆಗ್ಯುಲರ್ ಪಾಲಿಸಿನ ಫ್ಲೆಕ್ಸಿಬಿಲಿಟಿ ಮಾಡಿ ನಿಮಗೆ ಒಂದು ಸ್ಟಡಿ ರಿಟರ್ನ್ನ ಎವ್ರಿ ಇಯರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ. ಸೊ ಥರ್ಡ್ ಪಾಲಿಸಿ ಬಂದು ಕನ್ಸ್ಟೆಂಟ್ ಡಿವಿಡೆಂಟ್ ಪಾಲಿಸಿ. ಕನ್ಸ್ಟೆಂಟ್ ಡಿವಿಡೆಂಟ್ ಪಾಲಿಸಿ ಅಂತಂದರೆ ಕಂಪ್ನಿ ನಿಮ್ಗೆ ಏನು ಮಾಡುತ್ತೆ, ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ನ ಶೇರ್ ಮಾಡೋಕ್ಕೆ ಇಷ್ಟಪಡುತ್ತೆ. ಇದರಲ್ಲಿ ಕಂಪ್ನಿಯ ಪ್ರಾಫಿಟ್ ಗ್ರೋ ಆದರೆ ಡಿವಿಡೆಂಟ್ ಜಾಸ್ತಿ ಕೊಡ್ತಾರೆ. ಕಂಪ್ನಿ ಫಾರ್ ಎಕ್ಸಾಂಪಲ್ ಒಂದು ಕ್ವಾರ್ಟರ್ ರಿಸಲ್ಟಲ್ಲಿ ಕಂಪ್ನಿ ಪ್ರಾಫಿಟಬಿಲಿಟಿ ಡೌನ್ ಆಗಿತ್ತು ಅಂತಂದರೆ ಅಲ್ಲಿ ಅಲ್ಟಿಮೇಟ್ಲಿ ಏನಾಗುತ್ತೆ, ಪೇ ಔಟ್ ಕೂಡ ಲಿಂಕ್ ಟು ಪರ್ಫಾರ್ಮೆನ್ಸ್ ಆಗುತ್ತೆ ಕಾನ್ಸ್ಟೆಂಟಲ್ಲಿ. ಅಲ್ಲಿ ನಿಮಗೆ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಪ್ರಾಫಿಟಬಿಲಿಟಿ ಜಾಸ್ತಿ ಬಂದು ಅಂದರೆ ಜಾಸ್ತಿ ಡಿವಿಡೆಂಟ್ ಸಿಗುತ್ತೆ, ಪ್ರಾಫಿಟ್ ಕಡಿಮೆ ಆಯಿತು ಅಂದರೆ ಕಡಿಮೆ ಡಿವಿಡೆಂಟ್ ಸಿಗುತ್ತೆ. ಇರ್ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ, ಫೋರ್ತ್ ಟೈಪ್. ಇರ್ರೆಗ್ಯುಲರ್ ಒಂದು ಸೆಕ್ಷನ್ ನಿಮ್ಗೆ ಗೊತ್ತಾಗ್ಬೋದು. ಸೊ ಕಂಪ್ನಿಲಿ ಏನಾಗುತ್ತೆ, ಒಂದು ಫಿಕ್ಸ್ಡು ಡಿವಿಡೆಂಟು ಇಲ್ಲ ಕೊಡಲೇಬೇಕು ಅನ್ನೋ ಪಾಲಿಸೀಸ್ ಇರೋಲ್ಲ. ಕಂಪ್ನಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಮಾಡ್ತು, ಕಂಪ್ನಿಗೆ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ ಬಂತು, ಕಂಪ್ನಿ ಔಟ್ಸ್ಟ್ಯಾಂಡಿಂಗ್ ರೆವಿನ್ಯೂ ಅಚೀವ್ಮೆಂಟ್ ಮಾಡ್ತು, ಸೇಲ್ಸ್ ಗ್ರೋತ್ ಚೆನ್ನಾಗಿತ್ತು ಅಂದರೆ ನಿಮಗೆ ಬ್ಯೂಟಿಫುಲ್ ಡಿವಿಡೆಂಟ್ ಅಮೌಂಟನ್ನು ಶೇರ್ ಮಾಡುತ್ತೆ. ಸೊ ಇನ್ ಕೇಸ್ ಕಂಪ್ನಿ ಪರ್ಫಾರ್ಮೆನ್ಸ್ ಆ್ಯಸ್ ಎ ಸ್ಟೇಬಲ್ ಇನ್ಲೈನ್ ಇತ್ತು ಅಂತಂದರೆ ಯು ಕಾಂಟ್ ಎಕ್ಸ್ಪೆಕ್ಟ್ ಡಿವಿಡೆಂಟ್. ಸೊ ಅದನ್ನು ನಾವು ಇರ್ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿನೇ ಕರಿತೀವಿ. ನೋ ಡಿವಿಡೆಂಟ್ ಪಾಲಿಸಿ. ನೋ ಡಿವಿಡೆಂಟ್ ಪಾಲಿಸಿ ಅನ್ನೋದು ನೀವು ಅಂದ್ಕೊತೀರಾ, ಅರೆ ಕಂಪ್ನಿ ಡಿವಿಡೆಂಟೇ ಕೊಡೋಲ್ಲ ಅಂತಂದರೆ ಏನಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಂಪ್ನಿಯಲ್ಲಿ ವರ್ತ್ಫುಲ್ಲೇ ಇಲ್ಲ, ನಿಮಗೆ ರಿಟರ್ನ್ಸೇ ಬರ್ತಿಲ್ಲ ಪೇಔಟ್ ಆಗಿ ಅಂದರೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ಆ್ಯಕ್ಚುಲಿ ನೋ ಡಿವಿಡೆಂಟ್ ಪಾಲಿಸಿನ ಅರ್ಥ ಮಾಡ್ಕೊಳೋ ಆ ರೀತಿ ಅಲ್ಲ. ನೋ ಡಿವಿಡೆಂಟ್ ಪಾಲಿಸಿ ಅನ್ನೋದು ಕಂಪ್ನಿ ಏನು ಮಾಡುತ್ತೆ ಅಂತಂದರೆ, ಕಂಪ್ನಿ ವಿಲ್ ನಾಟ್ ಬಿಲೀವ್ ಟು ಶೇರ್ ಪ್ರಾಫಿಟ್ ಟು ದ ಕಸ್ಟಮರ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್. ಅವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಕಂಪ್ನಿಯಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಆ ಕಂಪ್ನಿ ಗ್ರೋತ್ ಆಯಿತು ಅಂದರೆ ಆ ಗ್ರೋತ್ ಆಗಿರೋ ಅಮೌಂಟ್ನ ಅಲ್ಟಿಮೇಟ್ಲಿ ದೇ ವಿಲ್ ರೀಇನ್ವೆಸ್ಟ್ ಇನ್ ಟು ದ ಕಂಪ್ನಿಯಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಕಂಪ್ನಿಯ ಸ್ಟೇಬಲ್ ಫೈನಾನ್ಷಿಯಲ್ ಗ್ರೋತ್ ಆಗ್ಬೋದು, ಸರ್ಪ್ಲಸ್ ಆಗ್ಬೋದು, ಒಂದು ಗುಡ್ ವಿಲ್ ಆಗ್ಬೋದು ಇನ್ಕ್ರೀಸ್ ಆಗುತ್ತೆ, ಕಂಪ್ನಿಯ ವ್ಯಾಲ್ಯೂಯೇಷನ್ ಬುಕ್ ಜಾಸ್ತಿ ಆಗುತ್ತೆ. ಆ ಪರ್ಟಿಕ್ಯುಲರ್ ನಿಮಗೆ ಶೇರ್ ಮಾಡ್ತಿದ್ದ ಆ ಡಿವಿಡೆಂಟ್ನ ಅವ್ರು ಅಲ್ಟಿಮೇಟ್ಲಿ ಲಾಂಗ್ ಟರ್ಮ್ಗೆ ಫರ್ದರ್ ಇನ್ವೆಸ್ಟ್ಮೆಂಟ್ಗೆ ಎಕ್ಸ್ಪ್ಯಾನ್ಸ್ಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನಿಮಗೇನಾಗುತ್ತೆ, ಕಂಪ್ನಿ ಸ್ಟಾರ್ಟಪ್ ಕಂಪ್ನಿಗಳು, ದೊಡ್ಡ ದೊಡ್ಡ ಸ್ಟೆಬಲೈಸ್ ಕಂಪ್ನಿಗಳು ರೀಗ್ರೋತ್ ಆಗ್ತಾ ಇರುತ್ತೆ, ನಿಮ್ಮ ಪರ್ಟಿಕ್ಯುಲರ್ ಸ್ಟಾಕ್ಸ್ ಪ್ರೈಸು ಮತ್ತು ರಿಟರ್ನ್ ಜಾಸ್ತಿ ಆಗುತ್ತೆ. ರೆಸಿಡ್ಯೂಯಲ್ ಡಿವಿಡೆಂಟ್ ಪಾಲಿಸಿ. ರೆಸಿಡ್ಯೂಯಲ್ ಡಿವಿಡೆಂಟ್ ಪಾಲಿಸಿ ಅಂದರೆ ಡಿವಿಡೆಂಟ್ ಪೇ ಮಾಡ್ತಾರೆ ಓನ್ಲಿ ಕಂಪ್ನಿ ಅವ್ರದ್ದು ಕಾಸ್ಟ್ ಆಫ್ ಎಕ್ಸ್ಪೆನ್ಸಸ್ ಏನು ಇನ್ಕರ್ ಆಗಿತ್ತು, ಅವರ ಪ್ರಾಜೆಕ್ಟ್ಗೆ, ರಾ ಮೆಟೀರಿಯಲ್ಗೆ ಎಲ್ಲ ಏನು ಕಾಸ್ಟಿಂಗ್ ಇದೆ, ಸೊ ಈವನ್ ಇನ್ಕ್ಲೂಡಿಂಗ್ ಮ್ಯಾನ್ ಪವರ್ ಎಲ್ಲ ಅವರು ಕವರ್ನ ತೆಗೆದು ಏನು ಉಳಿಯುತ್ತೆ ಅಮೌಂಟು, ಆ ಉಳಿದ್ರೆ ಅಮೌಂಟ್ನ ನಿಮ್ಗೇನಾಗುತ್ತೆ, ಸೊ ಇಯರ್ಲಿ ಅಮೌಂಟ್ ಡಿವಿಡೆಂಟಲ್ಲಿ ಪೇ ಮಾಡ್ತಾರೆ. ಇದನ್ನು ಯು ಕ್ಯಾನ್ ಕಾಲ್ ಆಸ್ ವೇರಿಯಬಲ್ ಪೇ ಔಟ್ ಅಂತ ಕೂಡ ನೀವು ಹೇಳ್ಬೋದು.
ಇದು ಇಷ್ಟು ಬಂದು ನಿಮಗೆ 6 ಟೈಪ್ ಆಫ್ ಡಿವಿಡೆಂಡ್ ಪಾಲಿಸಿ. ಸೊ ಜಸ್ಟ್ ಫೈನಲ್ ನಾವು ಕವರಪ್ಪಲ್ಲಿ ಏನಂತ ಹೇಳೋದಂದರೆ ವೈ ಡಿವಿಡೆಂಡ್ ಪಾಲಿಸಿ ಇಂಪಾರ್ಟೆಂಟ್. ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಡಿವಿಡೆಂಡ್ ಪಾಲಿಸಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಏಕಾಗುತ್ತೆ ಅಂದರೆ ಫಸ್ಟ್ ಬಂದು ಇಟ್ ಅಟ್ರಾಕ್ಟ್ಸ್ ನ್ಯೂ ಇನ್ವೆಸ್ಟರ್ಸ್. ಸೊ ಕಂಪ್ನಿಯಲ್ಲಿ ಏನಾಗುತ್ತೆ, ಡಿವಿಡೆಂಡ್ ಕೊಡ್ತೀವಿ ಅಂದರೆ ಅಲ್ಟಿಮೇಟ್ಲಿ ಕಂಪ್ನಿ ಲಾಂಗ್ ಟರ್ಮ್ ಸ್ಟೆಬಿಲೈಸ್ ಇದೆ, ಇನ್ಕಮ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಕಸ್ಟಮರ್ಗೆ ಒಂದು ಬಿಲೀವ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಫೈನಾನ್ಷಿಯಲ್ ಫ್ಲೆಕ್ಸಿಬಿಲಿಟಿ ಏನಾಗುತ್ತೆ, ಅಲ್ಟಿಮೇಟ್ಲಿ ಅವ್ರ ಡೆಟ್ಸ್ ಆಗ್ಬೋದು, ಡೆಟ್ಸ್ ಆಗ್ಬೋದು, ಲೋನ್ಸ್ ಆಗ್ಬೋದು, ಬಾರೋಯಿಂಗ್ಸ್ ಆಗ್ಬೋದು, ಲೈಬಿಲಿಟಿ ಆಗ್ಬೋದು, ಅಪ್ ಟು ದ ಮಾರ್ಕ್ ಇರುತ್ತೆ. ಅವ್ರಿಗೆ ಕ್ಯಾಶ್ ಫ್ಲೋ ಹೆಚ್ಚು ಅಮೌಂಟು ರಿಟರ್ನ್ಸ್ ರೆವೆನ್ಯೂ ಮೂಲಕ ಬರ್ತಿರೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಕೂಡ ಸ್ಟ್ರಾಂಗ್ ಇರುತ್ತೆ ಕಂಪ್ನಿ ಅಂತ ತಿಳ್ಕೊಬೋದು. ಮಾರ್ಕೆಟ್ ಕಾನ್ಫಿಡೆಂಟ್ ಅಂದರೆ ನಿಮಗೆ ರೆಗ್ಯುಲರಾಗಿ ಕಂಪ್ನಿಯವರು ಡಿವಿಡೆಂಡ್ನ ಪೇಔಟ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಎವ್ರಿ ಕ್ವಾರ್ಟರ್, ಎವ್ರಿ 6 months, ಎವ್ರಿ ಇಯರ್ ದೇ ಆರ್ ಇಂಪ್ಲಿಮೆಂಟಿಂಗ್ ನ್ಯೂ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿ ಮಾರ್ಕೆಟಲ್ಲಿ ಅವ್ರ ಪ್ರಾಡಕ್ಟ್ನ ಸ್ಟ್ರಾಂಗಾಗಿ ಸ್ಟೆಬಿಲೈಸ್ ಮಾಡ್ತಿದ್ದಾರೆ. ಹಾಗಾಗಿ ಕಂಪ್ನಿ ನಿಮಗೆ ಫೈನಾನ್ಷಿಯಲ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವ್ರು ಡಿವಿಡೆಂಡ್ ಕೊಡೋಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಅದು ಮಾರ್ಕೆಟ್ ಕಾನ್ಫಿಡೆಂಟ್ನ ಕ್ರಿಯೇಟ್ ಮಾಡುತ್ತೆ. ಸಪೋರ್ಟ್ ಗ್ರೋತ್ ಅಂತಂದರೆ ಸಿಂಪಲ್. ಫ್ಯೂ ಕಂಪ್ನೀಸ್ಗಳೆಲ್ಲ ನಾನು ಹೇಳ್ದಂಗೆ ಸೊ ಈ ಡಿವಿಡೆಂಟ್ ಬಂದಾಗ ನಿಮಗೆ ರಿಟರ್ನ್ ಕೊಡ್ದಿರಾ ಸೊ ರೀಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವಾಗ ನಿಮಗೆ ಡಿವಿಡೆಂಡ್ ಕೊಟ್ಟ ಮೇಲೆ ಕಂಪ್ನಿ ಸಮ್ಥಿಂಗ್ ನ್ಯೂ AI ಪ್ರಾಡಕ್ಟು ಇಲ್ಲ ನ್ಯೂ ಟೆಕ್ನಾಲಜಿನ ಯೂಸ್ ಮಾಡಬೇಕು. ದೇ ಡೋಂಟ್ ಹ್ಯಾವ್ ಎ ಫಂಡ್ಸ್. ಅಲ್ಟಿಮೇಟ್ಲಿ ಮಾರ್ಕೆಟಿಂದ ಬಾರೋ ಮಾಡಿದ್ರೆ ಹೇಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಅದ್ರ ಬದಲು ಇಫ್ ದೇ ಆರ್ ರೀಇನ್ವೆಸ್ಟಿಂಗ್ ಇಂಟು ಸೇಮ್ ಮನಿ ಇಂಟು ದೇರ್ ಕಂಪ್ನಿ ಎಕ್ಸ್ಪೆನ್ಷನ್ಸ್ ಅಲ್ಲ, ಅಲ್ಟಿಮೇಟ್ಲಿ ನಿಮ್ಮ ಪೊಟೆನ್ಷಿಯಲಿಟಿ ಆಫ್ ದ ಶೇರ್ ಹೋಲ್ಡಿಂಗ್, ಪ್ರೈಸಸ್, ವ್ಯಾಲ್ಯೂ, EPS ಗ್ರೋತ್ ವಿಲ್ ಬಿ ಮೋರ್ ಇನ್ಕ್ರೀಸ್. ಇದು ಡಿವಿಡೆಂಡ್ ಪಾಲಿಸಿ. ಈ ಡಿವಿಡೆಂಡ್ ಪಾಲಿಸಿ ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಗೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ದಯವಿಟ್ಟು ಈ ಫೈನಾನ್ಷಿಯಲ್ ಡಿವಿಡೆಂಡ್ ಪಾಲಿಸಿನ ಸ್ವಲ್ಪ ರೀಡ್ ಮಾಡಿ.